ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತೊಂದು ದುಬಾರಿ ಬೆಲೆ ಬಾಳುವಂತಹ ಯಾವುದೇ ಪದಾರ್ಥನ ಉಪಯೋಗಿಸದೆ ಮನೆಯಲ್ಲೇ ಈ ಪ್ರೋಟೀನ್ ಯುಕ್ತ ಬರ್ಫಿ ಹೇಗೆ ಮಾಡೋದು ಅಂತ ನೋಡೋಣ. ಇದರಲ್ಲಿ ಕ್ಯಾಲ್ಸಿಯಂ ಇದೆ ಮತ್ತು ನಮ್ಮ ಸ್ಕಿನ್ ಗ್ಲೋ ಆಗಲಿಕ್ಕೆ ಈ ಒಂದು ವಸ್ತು ತುಂಬ ಸಹಾಯ ಮಾಡುತ್ತೆ. ಇದಕ್ಕೆ ತುಂಬ ಪದಾರ್ಥಗಳೇನು ಬೇಕಾಗಿಲ್ಲ. ಮನೆಯಲ್ಲಿರುವಂತಹ ಕೇವಲ 3 ಪದಾರ್ಥಗಳಿಂದ ಈ ಬರ್ಫಿನ ರೆಡಿ ಮಾಡಬಹುದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಗ್ಯಾಸ್ ಸ್ಟವ್ ಮೇಲೆ ಒಂದು ತವೆನ ಇಟ್ಕೊಂಡು ಅದಕ್ಕೆ 1 ಬೌಲಷ್ಟು ಕಡಲೆ ಬೀಜನ ತಗೊಂಡಿದ್ದೀನಿ, ಅಂದರೆ ಶೇಂಗಾ 1 ಬೌಲ್ನಷ್ಟು ತಗೊಂಡು ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಮೇಲ್ಗಡೆ ಸಿಪ್ಪೆ ಎಲ್ಲ ಬಿಡಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೇಲ್ಗಡೆ ಸಿಪ್ಪೆ ಬಿಟ್ಟು ಫ್ರೈ ಮಾಡಬೇಕಾದ್ರೇ ಗೊತ್ತಾಗುತ್ತೆ ಕಡಲೆ ಬೀಜ ಓಪನ್ ಆಗಬೇಕು. ನೋಡಿ, ಇಷ್ಟು ಫ್ರೈ ಮಾಡಿದ್ರೆ ಸಾಕು. ಇದನ್ನು ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ನಿಮಗೆ ಪ್ಲೇಟ್ಗೆ ಸರ್ವ್ ಮಾಡಿದ್ಮೇಲೆ ಯಾವ ಥರ ಇರಬೇಕು ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಇದನ್ನು ಚೆನ್ನಾಗಿ ಕಂದು ಬಣ್ಣವರೆಗೂ ನಿಧಾನವಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ನಂತರ ನಾನಿಲ್ಲಿ ಬಿಳಿ ಎಳ್ಳನ್ನು ಅರ್ಧ ಬೌಲ್ನಷ್ಟು ತಗೊಳ್ತಾ ಇದ್ದೀನಿ. ಯಾವ ಬೌಲಲ್ಲಿ ನೀವು ಕಡಲೆ ಬೀಜನ ತಗೊಂಡಿರ್ತೀರ ಅದೇ ಬೌಲಲ್ಲಿ ಬಿಳಿ ಎಳ್ಳನ್ನು ತಗೋಬೇಕಾಗತ್ತೆ. ನಿಮಗೆ ಕರಿ ಎಳ್ಳು ಇದೆ ಅಂದರೆ ಅದನ್ನು ಕೂಡ ಬಳಸಬಹುದು. ಇದನ್ನು ಕೂಡ ಅಷ್ಟೇ ಸ್ವಲ್ಪ ಕೆಂಪಗಾಗಿ ಚಿಟಪಟ ಅಂತ ಸಿಡಿಬೇಕು. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಏನು ಫ್ರೈ ಮಾಡೋದು ಬೇಡ. ಒಂದು 2-3 ನಿಮಿಷದಲ್ಲಿ ಎಳ್ಳು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಎಳ್ಳು ಕೂಡ ಅಷ್ಟೇ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ಗೆ ತುಂಬ ಗ್ಲೋ ಕೊಡುತ್ತೆ. ಎಳ್ಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದಕ್ಕಾಗಿ ಎಳ್ಳನ್ನು ಬಳಸಿಬಿಟ್ಟು ನಾವು ಈ ಸ್ವೀಟ್ ರೆಸಿಪಿನ ಮಾಡ್ತಾಯಿದ್ದೀವಿ. ಮಕ್ಕಳುಗಳಿಗೆಲ್ಲ ಎಳ್ಳು ಕೊಟ್ಟರೆ ಯಾವ ಮಕ್ಕಳು ತಿನ್ನಲ್ಲ. ಆ ಕಾರಣಕ್ಕೆ ಈ ಥರ ಎಲ್ಲವನ್ನು ಮಿಕ್ಸ್ ಮಾಡಿ ಸ್ವೀಟ್ ಮಾಡೋಣ ಅಂತ ಹೇಳಿಬಿಟ್ಟು ನಿಮ್ಮ ಹತ್ರ ನಾನು ತೋರಿಸ್ತಾ ಇದ್ದೀನಿ. ಸ್ಕಿನ್ಗೆ ಇದು ಮಾಯಿಶ್ಚರೈಸ್ ಥರ ಕೆಲಸ ಮಾಡುತ್ತೆ. ಎಳ್ಳಿನಲ್ಲಿ ತುಂಬ ಔಷಧಿ ಗುಣಗಳಿದ್ದಾವೆ. ನೋಡಿ, ಇವಾಗ ಇದು ಕೂಡ ಫ್ರೈ ಆಗಿದೆ. ಇದನ್ನು ಕೂಡ ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಆನಂತರ 1/4 ಭಾಗದಷ್ಟು ಅವಲಕ್ಕಿನ ಒಂದು ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಬಿಟ್ಟು ತಗೊಂಡಿದ್ದೀನಿ. ಅವಲಕ್ಕಿನೂ ಕೂಡ ಅಷ್ಟೇ ತುಂಬ ಆರೋಗ್ಯದ ಬೆನಿಫಿಟ್ ಇದೆ ಅವಲಕ್ಕಿಯಲ್ಲಿ. ಇದನ್ನು ನಾವು ಸ್ವಲ್ಪ ಕೆಂಪಗಾಗೋವರೆಗೂ ಹುರಿತಾ ಇದ್ರೇ ಗೊತ್ತಾಗುತ್ತೆ. ಒಳ್ಳೆ ಚುರುಮುರಿ ಥರ ಕಾಣಿಸುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗ್ಯಾಸ್ ಫ್ಲೇಮ್ನ ಮೀಡಿಯಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದನ್ನು ಕೂಡ ನಾನಿವಾಗ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕೆಂಪಾದರೆ ಸಾಕು. ಇದನ್ನು ಇವಾಗ ನಾನು ರೆಡಿಯಾಗಿದೆ. ಇದನ್ನು ಕೂಡ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪ ಕೆಂಪು ಬಣ್ಣ ಬಂದರೆ ಸಾಕು. ಅದೇ ಬಾಣಲಿಗೆ ನಾನಿವಾಗ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ಡ್ರೈ ಫ್ರೂಟ್ಸ್ನ ಇದಕ್ಕೆ ಉಪಯೋಗಿಸ್ಕೊಂಡಿಲ್ಲ. ಇವಾಗ ಆವಾಗಲೇ ಹುರಿದಿಟ್ಕೊಂಡಿರುವಂತಹ ಕಡಲೆ ಬೀಜದ ಸಿಪ್ಪೆ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಒಂದು 4 ಏಲಕ್ಕಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಸ್ವೀಟ್ ರೆಸಿಪಿನ ನಾವು ಮಾಡಿದ್ರೆ ಅದಕ್ಕೆ ಏಲಕ್ಕಿ ಇಲ್ಲ ಅಂದರೆ ಕಂಪ್ಲೀಟ್ ಆಗೋದೇ ಇಲ್ಲ. ಆ ಕಾರಣಕ್ಕೆ ನಾನೊಂದು 4 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬಹುದು, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಇದು ಕಂಪ್ಲೀಟ್ಲಿ ಆಪ್ಷನಲ್. ನೋಡಿ, ನಾನಿವಾಗ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರ್ನ ತಗೊಂಡು ಅದರಲ್ಲಿ ನಾನು ಇದನ್ನು ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಪೂರ್ತಿ ಫೈನ್ ಪೇಸ್ಟ್ ಮಾಡಬೇಡಿ, ತರಿಯಾಗಿಯೇ ರುಬ್ಕೊಳ್ಳಿ. ನೋಡಿ, ಇವಾಗ ನಾನು ಮಿಕ್ಸಿ ಜಾರಲ್ಲಿ ತರಿಯಾಗಿ ರುಬ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟು ಇದ್ದರೆ ಸಾಕು. ಇವಾಗ ಒಂದು ದೊಡ್ಡದು ತಟ್ಟೆನ ತಗೊಂಡು ಅದಕ್ಕೆ ನಾನು ರುಬ್ಬಿ ಇಟ್ಕೊಂಡಿರುವಂತಹ ಶೇಂಗಾ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ಆನಂತರ ನಾನು ಅದೇ ಮಿಕ್ಸರ್ ಜಾರ್ಗೆ ಮತ್ತೆ ಹುರಿದಿಟ್ಕೊಂಡಿರುವಂತಹ ಎಳ್ಳನ್ನು ಕೂಡ ಸೇರಿಸ್ತಾ ಇದ್ದೀನಿ. ಎಳ್ಳನ್ನು ಎಲ್ಲವನ್ನು ಹಾಕೊಳ್ಳಲ್ಲ, ಸ್ವಲ್ಪ ಮಿಗಿಲಿಸ್ಬಿಟ್ಟು ಹಾಗೆ ಇಡ್ತೀನಿ. ಯಾಕಂತ ಆಮೇಲೆ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾರು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇದು ಕೂಡ ಅಷ್ಟೇ ಸ್ವಲ್ಪ ತರಿಯಾಗಿ ಇರಬೇಕು, ಪೂರ್ತಿ ನೈಸಾಗಿ ಮಾಡಬೇಡಿ. ಇದನ್ನು ಕೂಡ ಅದೇ ಪ್ಲೇಟ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಮತ್ತೆ ಅದೇ ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರುವಂತಹ ಅವಲಕ್ಕಿನೂ ಸೇರಿಸಿ ಇದನ್ನು ಕೂಡ ತರಿಯಾಗಿಯೇ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಕೂಡ ಹಾಗೆ ರುಬ್ಕೊಂಡು ಬರಬೇಕು. ಇವಾಗ ಇದನ್ನು ಪ್ಲೇಟ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಪ್ಲೇಟ್ಗೆ ಆವಾಗಲೇ ತೋರಿಸಿದ್ನಲ್ಲ ಅದಕ್ಕೇ ಇದನ್ನು ಸೇರಿಸ್ಬಿಟ್ಟು ಎಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿರುವಂತಹ ಪದಾರ್ಥನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಬಡವರ ಬಾದಾಮಿ ಅಂತಲೇ ಹೇಳ್ತಾರೆ.
ಕಡಲೆ ಬೀಜದಿಂದ ಮಾಡುವಂತಹ ಸ್ವೀಟ್ ರೆಸಿಪಿ ಎಲ್ಲವೂ ಕೂಡ ಅದ್ಭುತವಾಗಿಯೇ ಇರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮಗೆ ದೇಹದಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆಗಿದ್ರೆ ಕ್ಯಾಲ್ಸಿಯಂನ ಉತ್ಪತ್ತಿ ಮಾಡುತ್ತೆ. ಇವಾಗ ನಾವು ಎಲ್ಲ ಪೌಡ್ರ್ ಮಿಕ್ಸ್ ಮಾಡಿದ್ಮೇಲೆ ಎಷ್ಟಿದೆ ಅಂತ ಅಳತೆ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಬೆಲ್ಲ ಸೇರಿಸ್ಬಿಟ್ಟು ಮಾಡ್ತೀವಲ್ಲ, ಎಷ್ಟು ಬೆಲ್ಲ ಹಾಕಬೇಕು ಅಂತ ಗೊತ್ತಾಗಲ್ಲ. ಆ ಕಾರಣಕ್ಕೆ ಇದನ್ನು ಪೌಡ್ರನ್ನ ನಾವು ಅಳತೆ ಮಾಡಿಕೊಂಡು ಆಮೇಲೆ ಅದರ ಅಳತೆಗೆ ಅನುಗುಣವಾಗಿ ಬೆಲ್ಲವನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ 1 ಬೌಲ್ ಆಯಿತು. ನಾನು ಇವಾಗ ತೋರಿಸಿರುವಂತಹ ಎಲ್ಲ ಸಾಮಗ್ರಿಗಳಿಂದ ರೆಡಿ ಮಾಡಿರುವಂತಹ ಪೌಡರ್ ಟೋಟಲ್ ಆಗಿ 2 ಬೌಲ್ನಷ್ಟು ಇದೆ. ಇದಕ್ಕೆ ನಾನು ಒಂದು ಅರ್ಧ ಬೌಲ್ನಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ. ನಿಮ್ಮ ಹತ್ರ ಪೌಡ್ರ್ ಬೆಲ್ಲ ಇದ್ದರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ನಾನು ನಾರ್ಮಲ್ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಆವಾಗಲೇ ತವೆನಲ್ಲಿ ನಾವು ತುಪ್ಪ ಹಾಕಿದ್ವಲ್ಲ, ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಬೆಲ್ಲ ಪೂರ್ತಿ ಕಂಪ್ಲೀಟ್ ಆಗಿ ಕರಗೋವರೆಗೂ ಇದನ್ನು ಹಾಗೇ ಫ್ರೈ ಮಾಡ್ಕೊಳ್ಳಿ. ಇನ್ನೇನು ಬೆಲ್ಲ ಎಲ್ಲ ಕರಗಿ ಜೆಲ್ಲಿ ಜೆಲ್ಲಿ ಥರ ಆಗಬೇಕು, ಅಲ್ಲಿವರೆಗೂ ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾವು ಇವಾಗ ರೆಡಿ ಮಾಡುವಂತಹ ಬರ್ಫಿ ತುಂಬ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ. ಮಕ್ಕಳಿಗೂ ಕೂಡ ಸ್ಕೂಲಿಂದ ಬಂದ ತಕ್ಷಣ ಸ್ನ್ಯಾಕ್ಸ್ ರೀತಿಯಲ್ಲಿ ಇದನ್ನು ಕೂಡ ನಾವು ಕೊಡಬಹುದು. ಯಾರಿಗೂ ಇದು ಸೈಡ್ ಎಫೆಕ್ಟ್ ಅಂತೂ ಇಲ್ಲ. ಮತ್ತು ಎಲ್ಲ ರೀತಿಯ ಏಜ್ನವರು ಕೂಡ ಇದನ್ನು ತಿನ್ನಬಹುದು. ಚಿಕ್ಕ ಮಕ್ಕಳು, ಏಜ್ ಆದವರು, ನಾರ್ಮಲ್ ಎಲ್ಲರೂ ಕೂಡ ಇದನ್ನು ತಿನ್ಬೋದು. ನೋಡಿ, ಈ ಥರ ಜೆಲ್ಲಿ ಥರ ಆಗಿದೆಯಲ್ಲ, ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇದನ್ನು ಫ್ರೈ ಮಾಡ್ಕೋಬೇಕಾದ್ರೇ ಕಲರು ಕೂಡ ಟರ್ನ್ ಆಗುತ್ತೆ. ಸ್ವಲ್ಪ ಇದು ಬ್ಲ್ಯಾಕ್ ಕಲರ್ ಬರುತ್ತೆ. ಆ ಟೈಮಲ್ಲಿ ನಾನು ಇದಕ್ಕೆ ಒಂದು 1/4 ಬೌಲ್ನಷ್ಟು ನೀರನ್ನು ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಕಲಸಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೀರನ್ನು ಹಾಕಿದ ನಂತರ ಅದು ಬೆಲ್ಲದೊಂದಿಗೆ ಮಿಶ್ರಣ ಆಗಿ, ನೋಡಿ ನಾನು ಇವಾಗ ನೀರನ್ನು ಹಾಕ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ. ಒಂದು 1/4 ಬೌಲಲ್ಲಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಇದು ನೀರು ಹಾಕಿರುವಂತಹ ಬೆಲ್ಲ ಕಲರ್ ಯಾವ ರೀತಿ ಆಗಬೇಕು ಅಂದರೆ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಿದ ನಂತರ ಈ ಥರ ಬಬಲ್ಸ್ ಏನು ಕ್ರಿಯೇಟ್ ಆಗುತ್ತಲ್ಲ, ಆವಾಗ ನಿಮ್ಮ ಕೈಗೆ ಅದು ಸ್ವಲ್ಪ ಬಿಗಿಯಾಗಿ ಹತ್ತುತ್ತೆ. ಮತ್ತು ಒಂದು ಟೇಬಲ್ ಸ್ಪೂನಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಮತ್ತೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಬಬಲ್ಸ್ ಏನು ಕ್ರಿಯೇಟ್ ಆಗುತ್ತಲ್ವ, ಇವಾಗ ಗ್ಯಾಸ್ ಫ್ಲೇಮ್ನ ಕಂಪ್ಲೀಟಾಗಿ ಲೋನಲ್ಲಿ ಇಟ್ಕೊಳ್ಳಿ. ಹೈ ಮಾಡಲಿಕ್ಕೆ ಹೋಗಬೇಡಿ. ಲೋನಲ್ಲಿ ಇಟ್ಕೊಂಡ ನಂತರ ನಾವು ಆವಾಗಲೇ ತಗೊಂಡಿರುವಂತಹ ಪೌಡರ್ನ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಹಾಕಲಿಕ್ಕಾಗಲ್ಲ, ನೋಡಿಕೊಂಡು ಸ್ವಲ್ಪನೇ ಸೇರಿಸ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಕಂಪ್ಲೀಟಾಗಿ ಬಬಲ್ಸ್ ಅಂತೂ ಬಂದಿದೆ. ನೋಡಿ, ಈ ಟೈಮಲ್ಲಿ ನಾವು ತಗೊಂಡಿರುವಂತಹ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕಿಂತ ಮೊದಲು ಉಳಿಸಿ ಇಟ್ಕೊಂಡಿರುವಂತಹ ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ಎಳ್ಳನ್ನು ಸೇರಿಸಿದ ನಂತರ ಸ್ವಲ್ಪನೇ ನಾನು ಆವಾಗಲೇ ಹೇಳಿರೋ ಹಾಗೆ ಪೌಡ್ರನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲವನ್ನು ಒಟ್ಟಿಗೆ ಹಾಕಬೇಡಿ, ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ಪೌಡ್ರ್ ಇದಕ್ಕೆ ಬೇಕು ಅಂತ ಅನಿಸುತ್ತಲ್ಲ, ಆವಾಗ ಇನ್ನು ಸ್ವಲ್ಪ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ತುಂಬ ಗಟ್ಟಿಯಾಗಲ್ಲ, ನಾರ್ಮಲ್ ಆಗಿಯೇ ಇದು ಬರ್ಫಿ ರೆಡಿ ಆಗುತ್ತೆ. ನೋಡಿ, ಇವಾಗ ಇನ್ನೂ ಸ್ವಲ್ಪ ಬೇಕು ಅಂತ ಅನಿಸುತ್ತೆ, ನಾನು ಇನ್ನೂ ಸ್ವಲ್ಪ ಹಾಕಿದ್ದೀನಿ. ಹಾಕಿದ ನಂತರ ಗ್ಯಾಸ್ ಫ್ಲೇಮ್ನ ಮೀಡಿಯಮ್ಮಲ್ಲೇ ಇಟ್ಕೊಳ್ಳಿ. ಹೈ ಇರೋದನ್ನು ಮೀಡಿಯಮ್ಮಲ್ಲಿ ಇಟ್ಕೊಂಡು ಪೂರ್ತಿ ಲೋನಲ್ಲಿ ಇಟ್ಕೊಂಡು ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಹೀಗೆ ಕಲಿಸ್ಕೊಳ್ಬೇಕಾಗುತ್ತೆ. ಬಾಣಲಿಯಿಂದ ಎಲ್ಲವೂ ಕೂಡ ಮೇಲೆ ಬರಬೇಕು, ಆ ಥರ ಇದನ್ನು ಫ್ರೈ ಮಾಡಬೇಕು. ಈ ಥರ ಫ್ರೈ ಮಾಡೋದ್ರಿಂದ ಒಳ್ಳೆ ಆರೋಮ ಬರುತ್ತೆ. ನಮಗೆ ತಿನ್ನಬೇಕಾದ್ರೆ ಅದರದ್ದು ಫ್ಲೇವರ್ ಕೂಡ ಗೊತ್ತಾಗುತ್ತೆ. ನೋಡಿ, ಇದರಲ್ಲಿ ಯಾವುದೇ ರೀತಿಯಾದಂತಹ ದುಬಾರಿ ಬೆಲೆ ಬಾಳುವಂತಹ ಡ್ರೈ ಫ್ರೂಟ್ಸ್ ಯಾವುದನ್ನು ಕೂಡ ನಾವು ಆ್ಯಡ್ ಮಾಡಿಲ್ಲ. ಇದನ್ನು ತಿನ್ನೋದ್ರಿಂದ ರಕ್ತದ ಕೊರತೆ ಇರೋರು, ಹಾಗೆ ಕಣ್ಣಿನ ದೃಷ್ಟಿ ಕೂಡ ನಿವಾರಣೆ ಆಗುತ್ತೆ. ಮತ್ತು ಕ್ಯಾಲ್ಸಿಯಂ ಕಡಿಮೆ ಇದ್ದರೆ ದಿನಕ್ಕೆ 1ರಂತೆ ಇದನ್ನು 1 ವಾರ ತಿನ್ನೋದ್ರಿಂದ ಕ್ಯಾಲ್ಸಿಯಂ ಕೊರತೆ ಇರೋರು ಕೂಡ ಕ್ಯಾಲ್ಸಿಯಂನೇ ಇದು ಉತ್ಪತ್ತಿ ಮಾಡುತ್ತೆ. ನೋಡಿ, ಇವಾಗ ಇದು ಕೈಯಿಂದ ಈ ಥರ ಮುಟ್ಟಿದ್ರೆ ಅಂಟಂಟಾಗಬಾರ್ದು. ಕೈಯಲ್ಲಿ ಸ್ವಲ್ಪ ತೊಗೊಂಡು ಉಂಡೆ ಥರ ಮಾಡ್ಕೊಳ್ಳಿ. ಉಂಡೆ ರೆಡಿ ಆಯಿತು ಅಂದರೆ ಇದು ರೆಡಿಯಾಗಿದೆ ಅಂತ ಅರ್ಥ. ಹಾಗೆಯೇ ಪಕ್ಕಕ್ಕೆ ನಾನು ಒಂದು ಪ್ಲೇಟ್ನಲ್ಲಿ ತುಪ್ಪ ಹಚ್ಚಿಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೆ. ಮಾಡಿರುವಂತಹ ಈ
ಮಾಡಿರುವಂತಹ ಈ ಮಿಶ್ರಣವನ್ನು ಅದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ. ನೋಡಿ, ತಟ್ಟೆಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹರಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಹಾಕ್ಕೊಂಡು ತಟ್ಟೆ ಪೂರ್ತಿ ನಾವು ಹರಡಬೇಕಾಗುತ್ತೆ. ಬಿಸಿ ಇರುತ್ತೆ, ಸ್ವಲ್ಪ ಹುಷಾರಾಗಿ ನೀವು ಆದರೆ ಕೈಯಿಂದನೇ ಪ್ರೆಸ್ ಮಾಡಿ, ಇಲ್ಲಾಂದರೆ ಈ ಥರ ಒಂದು ಲೋಟದ ಸಹಾಯದಿಂದ ಪೂರ್ತಿಯಾಗಿ ಇದನ್ನು ನೀವು ಈ ಥರ ಸೆಟ್ ಮಾಡ್ಕೊಳ್ಳಿ ಪ್ಲೇಟ್ಗೆ. ಯಾವ ಕಡೆನೂ ತುಂಬ ದಪ್ಪ ತುಂಬ ತೆಳುವಾಗಿರಬಾರ್ದು. ನೋಡಿ, ಸೆಟ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ. ಒಂದು 20 ನಿಮಿಷ ಇದನ್ನು ಹಾಗೆ ಬಿಡಬೇಕು, ಸ್ವಲ್ಪ ತಣ್ಣಗಾಗೋಕ್ಕೆ. ಸ್ವಲ್ಪ ಇದು ತಣ್ಣಗಾದ್ಮೇಲೆ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನು ಶೇಪ್ನ ಕೊಟ್ಕೊಳ್ಬಹುದು. ಬರ್ಫಿ ಬೇಡ, ಇಷ್ಟ ಇಲ್ಲ ಅಂದರೆ ಇದನ್ನು ಲಾಡು ರೀತಿನಲ್ಲೂ ನೀವು ಕೂಡ ಮಾಡಬಹುದು. ಬಿಸಿ ಇರುತ್ತಲ್ವ, ಲಾಡು ಮಾಡೋಕ್ಕೆ ಕಷ್ಟ ಆಗುತ್ತಂತ ಈ ಥರ ನೀವು ತಟ್ಟೆಗೆ ಹಾಕ್ಕೊಂಡೆ ರೆಡಿ ಮಾಡ್ಕೊಳ್ಳಿ. ನಾನು ಇದನ್ನು ಒಂದು ಕಡ್ಚಿಗೆಯಿಂದ ಇದನ್ನು ಶೇಪ್ನ ತಗೊಳ್ತಾ ಇದ್ದೀನಿ. ನೋಡಿ, ಈ ಥರ ನಿಧಾನಕ್ಕೆ ಶೇಪ್ನ ಕೊಟ್ಕೊಳ್ತಾ ಇದ್ದೀನಿ. ಬೇಕಂದರೆ ಚಾಕುವಿನ ಸಹಾಯದಿಂದನೂ ಕೂಡ ನೀವು ಮಾಡಬಹುದು, ಅಥವಾ ಪಿಜ್ಜಾ ಕಟ್ ಮಾಡೋ ಕಟ್ಟರಿಂದ ಕೂಡ ಇದನ್ನು ನೀವು ಶೇಪ್ನ ತಗೊಳ್ಬಹುದು. ನಿಧಾನವಾಗಿ ಇದನ್ನು ನಾನು ಇವಾಗ ಡೈಮಂಡ್ ಶೇಪ್ನ ಕೊಡ್ತಾ ಇದ್ದೀನಿ. ನಿಮಗೆ ಇಷ್ಟ ಇಲ್ಲಂದರೆ ಸ್ಕ್ವೇರಲ್ಲೂ ಕೂಡ ನೀವು ಕಟ್ ಮಾಡ್ಕೊಳ್ಬಹುದು. ನೋಡಿ, ಈ ಥರ ನಿಧಾನಕ್ಕೆ ಇದನ್ನು ನಾವು ಡೈಮಂಡ್ ಶೇಪ್ ಎಲ್ಲವನ್ನು ಕೊಟ್ಟ ನಂತರ ಒಂದು ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ಥರ ಬಂದಿದೆ ಅಂತ ನೀವೇ ನೋಡ್ಕೊಳ್ಳಿ. ನೋಡಿ, ಇವಾಗ ಕಂಪ್ಲೀಟಾಗಿ ಎಲ್ಲ ಶೇಪನ್ನು ಕೊಟ್ಟಿದ್ದೀನಿ. ಒಂದನ್ನು ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ರೆಡಿಯಾಗಿದೆ. ಹಾಗೆ ಎಲ್ಲವೂ ಕೂಡ ಡೈಮಂಡ್ ಶೇಪಲ್ಲಿ ಈ ಬರ್ಫಿ ಅಂತೂ ರೆಡಿಯಾಗಿದೆ. ಎಲ್ಲರೂ ಕೂಡ ಇದನ್ನು ಒಂದ್ಸರಿ ಟ್ರೈ ಮಾಡಿ ಮಕ್ಕಳಿಗೆ ಕೊಡಿ. ಮಕ್ಕಳಿಗೆ ತುಂಬ ಫೇವ್ರೆಟ್ ಆಗುತ್ತೆ. ಮತ್ತು ಇದು ಒಳಗಡೆಯಿಂದ ಕ್ರಿಸ್ಪಿಯಾಗಿದೆ, ಹೊರಗಡೆಯಿಂದ ಸ್ಮೂತ್ ಆಗಿದೆ. ನಾನು ನಿಮಗೆ ಕೈಯಿಂದ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ತಿನ್ನಬೇಕಾದ್ರೆ ಹಾಗೆ ತಿಂತಾನೆ ಇರಬೇಕು, ಅದರಲ್ಲೇ ನೀವು ಕಳೆದೋಗ್ಬಿಡ್ತೀರಾ. ಅಷ್ಟೊಂದು ರುಚಿಯಾಗಿ ಅದ್ಭುತವಾಗಿ ಈ ಬರ್ಫಿ ಅಂತೂ ರೆಡಿಯಾಗಿದೆ. ಕೆಲವೇ ಪದಾರ್ಥ, ಕಡಿಮೆ ಸಮಯ, ನೀವು ಮಾಡೋದಕ್ಕೆ ತುಂಬ ಟೈಮ್ ಏನು ತಗೊಳ್ಳಲ್ಲ. ಹೊರಗಡೆಯಿಂದ ತಂದು ಮಕ್ಕಳಿಗೆ ಕೊಡೋದಕ್ಕಿಂತ ಮನೆಯಲ್ಲೇ ಈ ಥರ ನೀವು ಟ್ರೈ ಮಾಡಿ. ಹಾಗೆಯೇ ಇನ್ನು ಯಾರು ಈಶ್ವರಿ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದಂತಹ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.